ಮತ್ತೊಂದು ಕಡೆ ಬದಲಾವಣೆ ಕಿಚ್ಚು. ಇಷ್ಟು ದಿನ ಕಾಂಗ್ರೆಸ್ ಮನೆ ನಾನಾ ಬದಲಾವಣೆ ಮಾತಿಗೆ ಸಾಕ್ಷಿಯಾಗಿತ್ತು. ನಿನ್ನೆ ಮೊನ್ನೆ ಅಂತೂ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಅವರ ಕೆಲ ಆಪ್ತರು ಕೂಗನ್ನ ಎಬ್ಬಿಸಿದ್ದರು ಕೂಡ. ಇದು ಬಹಳಷ್ಟು ಚರ್ಚೆ ಹುಟ್ಟಾಕಿತ್ತು. ಇದೀಗ ಸಿಎಂ ಸಿದ್ದರಾಮಯ್ಯ ಎಂಟ್ರಿ ಕೊಡೋ ಮುಖೇನವಾಗಿ ಹೊಸ ತಿರುವನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಗೊತ್ತಾ ಮುಖ್ಯಮಂತ್ರಿಗಳು? 5 ವರ್ಷನೂ ನಾನೇ ಸಿಎಂ. ಬಹಳ ದಿನಗಳಾದಂತ ನಂತರದಲ್ಲಿ ಇಷ್ಟು ಕಾನ್ಫಿಡೆನ್ಸ್ ಆಗಿ ಅವ್ರು ಹೇಳಿರೋದು 5 ವರ್ಷನೂ ನಾನೇ ಸಿಎಂ ಅಂತ ಹೇಳೋ ಮುಖೇನವಾಗಿ ಬದಲಾವಣೆ ಕೂಗು ಎಬ್ಬಿಸ್ತಾ ಇರೋರಿಗೆ ಗುದ್ದು ಕೊಟ್ಟಿದ್ದಾರೆ. ಹಾಗಾದ್ರೆ ಡಿಕೆ ನಡೆ ಏನು? ಡಿಕೆ ಶಿವಕುಮಾರ್ ಅವರ ಹೊಸ ದಾಳ ಏನು? ಅವರ ಡೀಟೇಲ್, ಅವರ ಒಂದು ಸ್ಟೇಟ್ಮೆಂಟ್ ನಲ್ಲಿ ಏನ್ ಅನ್ಸ್ತಾ ಇತ್ತು? ಏನಾದ್ರು ಹೊಸ ದಾಳ ಉರುಳಿಸಿದ್ರ ಅಂತ ಬನ್ನಿ ಒಂದು ಡೀಟೇಲ್ ರಿಪೋರ್ಟ್ ನೋಡ್ಕೊಂಬೋಣ. ಡಿಸಿಎಂ ಡಿಕೆ ಸಿಎಂ ಕೂಗುವುದನ್ನಲ್ಲೇ ನಾನೇ ಸಿಎಂ ಮಾತು. ನೋ ಡೌಟ್ ನಾನೇ 5 ವರ್ಷ ಸಿಎಂ ಎಂದ ಸಿದ್ದರಾಮಯ್ಯ. ನನ್ನ ಬಳಿ ಯಾವ ಆಯ್ಕೆ ಇದೆ ಎಂದ ಡಿಕೆ ಶಿವಕುಮಾರ್. ಹೌದು ನಾನೇ. ನಿಮ್ಗೆ ಯಾಕೆ ಅನುಮಾನ ಬಂದಿದೆ? ಡೌಟ್ ಯಾಕೆ? ನೋ ಡೌಟ್ ನಾನೇ ಸಿಎಂ. 5 ವರ್ಷ ನಾನೇ ಸಿಎಂ. ನಮ್ಮದೇ ಸರ್ಕಾರ ಇರುತ್ತೆ, ನಾನೇ ಸಿಎಂ ಆಗಿರ್ತೀನಿ ಅಂತ ಸ್ವತಃ ಸಿದ್ದರಾಮಯ್ಯ ಹೇಳ್ತಿರೋದಕ್ಕೆ ಕಾರಣವೇ ಪಕ್ಷದಲ್ಲೇ ಆಪ್ತ ಶಾಸಕರು ಡಿಕೆ ಸಿಎಂ ಆಗ್ಬೇಕು ಅಂತ ಕೂಗೆಬ್ಸಿರೋದು. ಒಂದ್ಸರಿ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಅಧಿಕಾರ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಅವಕಾಶ ನಮಗೆ ನಮ್ಮ ನಾಯಕರಿಗೆ ಡಿಕೆ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ನೀವು ಮಾಡಿಕೊಡ್ಬೇಕು. ಹೌದು ನಾನೇ. ನಿಮ್ಗೆ ಯಾಕೆ ಅನುಮಾನ ಬಂದಿದೆ? ಹೌದು, ಮೊನ್ನೆ ಅಷ್ಟೇ ಸಿಎಂ ಡಿಸಿಎಂ ಜೋಡೆತ್ತಿ ರೀತಿ ಕೈ ಎತ್ತಿದ್ರು. ಕಾಂಗ್ರೆಸ್ ಸರ್ಕಾರ ಬಂಡೆ ಅಂತ ಇರುತ್ತೆ ಅಂತ ಶಕ್ತಿ ಪ್ರದರ್ಶನ ಮಾಡಿದ್ರು. ಇದರ ನಡುವೆ ರಾಜ್ಯಕ್ಕೆ ಸುರ್ಜೇವಾಲಾ ಬರ್ತಿದ್ದಂತೆಯೇ ಪಕ್ಷದಲ್ಲಿ ಕೆಲ ಬೆಳವಣಿಗೆ ನಡೆದವು. ಸುರ್ಜೇವಾಲಾ ಮುಂದೆ ದಾಳ ಉರುಳಿಸೋಕೆ ಕೆಲ ಶಾಸಕರು ಪ್ರಯತ್ನಿಸಿದ್ರು. ಇದಿಷ್ಟೇ ಅಲ್ಲ, ಕೆಲ ಶಾಸಕರು ಅಂತೂ ಬದಲಾವಣೆಯ ಕೂಗೆಬ್ಬಿಸಿದ್ರು. ಇದೀಗ ಸಿಎಂ ಸಿದ್ದರಾಮಯ್ಯ ಯಾವ ಬದಲಾವಣೆಯೂ ಇಲ್ಲ, ನಾನೇ 5 ವರ್ಷ ಸಿಎಂ ಅಂದಿದ್ದಾರೆ. ಹೌದು ನಾನೇ. ನಿಮ್ಗೆ ಯಾಕೆ ಅನುಮಾನ ಬಂದಿದೆ? ನಿಮ್ಗೆ ಯಾಕೆ ಅನುಮಾನ ಬಂದಿದೆ? ಹೌದು ನಾನೇ. ನಿಮ್ಗೆ ಯಾಕೆ ಅನುಮಾನ ಬಂದಿದೆ? ನಿಮ್ಗೆ ಯಾಕೆ ಅನುಮಾನ ಬಂದಿದೆ? ಹೌದು ನಾನೇ. ನಿಮ್ಗೆ ಯಾಕೆ ಅನುಮಾನ ಬಂದಿದೆ? ನಿಮ್ಗೆ ಯಾಕೆ ಅನುಮಾನ ಬಂದಿದೆ? ಅವರು ನಮ್ಮ ಹೈಕಮಾಂಡ. ನಮ್ಮ ಹೈಕಮಾಂಡ್ ಏನ್ರಿ ಅವರು? ಅಶೋಕ ಇಸ್ ಎ ಬಿಜೆಪಿ ಮ್ಯಾನ್, ವಿಜೇಂದ್ರ ಇಸ್ ಎ ಬಿಜೆಪಿ ಮ್ಯಾನ್ ಅಲ್ವಾ? ನಾರಾಯಣ ಸ್ವಾಮಿ ಇಸ್ ಎ ಬಿಜೆಪಿ ಮ್ಯಾನ್. ನಾವು ಒಗ್ಗಟ್ಟಾಗಿದ್ದೀವಿ, ಸರ್ಕಾರ ಕಲ್ಲು ಬಂಡೆ ಅಂತ ಇರುತ್ತೆ ಅನ್ನೋ ಮೂಲಕ ಸಿದ್ದರಾಮಯ್ಯ ಸರ್ಕಾರ ಗಟ್ಟಿಯಾಗಿದೆ ಅಂದಿದ್ದಾರೆ. ನಾವು ಎಲ್ಲ ಒಟ್ಟಾಗಿದ್ದೀವಿ. ನಮ್ಮ ಸರ್ಕಾರ ಈಗಾಗಲೇ ನಾನು ಮೈಸೂರಿನಲ್ಲಿ ಹೇಳಿದ್ದೀನಿ, 5 ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ. ಕಲ್ಲು ಬಂಡೆ ತರ ಇರ್ತದೆ ನಮ್ಮ ಸರ್ಕಾರ, ಗಟ್ಟಿಯಾಗಿ. ಅದರಿಂದ ಅವರು ಹಗಲು ಕನಸು ಕಾಣ್ತಾ ಇದ್ದಾರೆ. ಪಾಪ ಬಿಜೆಪಿಯವರು ಹಗಲು ಕನಸು ಕಾಣ್ತಾ ಇದ್ದಾರೆ. ಅವರು ಅಧಿಕಾರದಲ್ಲಿ ಇದ್ದಾಗ ಏನೂ ಮಾಡಲಿಲ್ಲ. ಏನಾದ್ರು ಮಾಡಿದ್ರ? ಇಂಥದ್ದು ಮಾಡಿದೀವಿ ಅಂತ ಹೇಳಿ ನೋಡೋಣ. ಬದಲಾವಣೆ ಕೂಗು ಎಬ್ಬಿಸ್ತಿರೋರಿಗೆ ಗುದ್ದು ಕೊಟ್ರ ಸಿಎಂ. ಇದಿಷ್ಟೇ ಅಲ್ಲ, ಎಲ್ರಿಗೂ ಮಿನಿಸ್ಟರ್ ಆಗೋಕೆ ಆಸೆ ಇರುತ್ತೆ, ಆದ್ರೆ ಎಲ್ರನ್ನು ಮಾಡೋಕ್ ಆಗತ್ತಾ ಅಂತ ಸಿಎಂ ಸಿದ್ದರಾಮಯ್ಯ ಪರೋಕ್ಷವಾಗಿಯೇ ಬದಲಾವಣೆ ಕೂಗು ಎಬ್ಬಿಸ್ತಿರೋರಿಗೆ ಗುದ್ದು ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಮಿನಿಸ್ಟರ್ ಆಗೋ ಅಧಿಕಾರ ಇದೆ. ಹೈಕಮಾಂಡ್ ಅಂತಿಮವಾಗಿ ತೀರ್ಮಾನ ಮಾಡೋದು, ಗೊತ್ತಾಯ್ತಾ? ಈಗ 142 ಜನ ಇದ್ದಾರೆ ನಮ್ಮ ಪಾರ್ಟಿನಲ್ಲಿ. 34 ಜನ ಮಾತ್ರ ಮಾಡಬೇಕು. ಎಲ್ಲರೂ ಮಾಡಕ್ಕಾಗತ್ತಾ? 15% ಮಾತ್ರ ಮಾಡಬೇಕು ಮಂತ್ರಿಗಳನ್ನ. 34 ಜನ ಮಾತ್ರ ಮಾಡೋದು. 142 ಜನ ಮಾಡಕ್ಕಾಗಲ್ಲ. ಸಿದ್ದರಾಮಯ್ಯ 5 ವರ್ಷ ಸಿಎಂ ಅಂತ ಒಪ್ಪಿಕೊಂಡ್ರ ಡಿಕೆ. ನನ್ನ ಬಳಿ ಬೇರೆ ಯಾವ ಆಯ್ಕೆ ಇದೆ ಎಂದ ಡಿಸಿಎಂ ಡಿಕೆ. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮದೇ ಸ್ಟೈಲ್ ನಲ್ಲಿ ಉತ್ತರ ಕೊಟ್ಟಿದ್ದಾರೆ. ನನ್ನ ಬಳಿ ಯಾವ ಆಯ್ಕೆ ಇದೆ? ನಾನು ಅವರ ಜೊತೆ ಇರ್ತೇನೆ, ಬೆಂಬಲ ಕೊಡ್ತೀನಿ, ಹೈಕಮಾಂಡ್ ಏನ್ ಹೇಳುತ್ತೋ ಹಾಗೆ ಕೇಳ್ತೀನಿ ಅಂತ ಹೇಳಿರೋದು ಸಾಕಷ್ಟು ಲೆಕ್ಕಾಚಾರಕ್ಕೆ ಕಾರಣವಾಗಿದೆ. What option I have? I have to stand by him and support him, and I don't have any objection to it. Whatever the party high command tells and whatever he desires, it will be fulfilled. I don't want to discuss anything. All lakhs of workers have supported this party. It is not only DK Shivakumar. ಬೇರೆ ಯಾವ ಆಯ್ಕೆ ಅನ್ನುತ್ತಲೇ ದಾಳ ಉರುಳಿಸಿದ್ರ ಡಿಕೆ. ಸಿಎಂ ಟಕ್ಕರ್ಗೆ ಮಾರ್ಮಿಕವಾಗಿ ದಾಳ ಉರುಳಿಸಿದ ಡಿಕೆ. ಹೌದು,
ನಾಯಕತ್ವದ ವಿಚಾರದಲ್ಲಿ ನನ್ನ ಮುಂದೆ ಯಾವ ಆಯ್ಕೆ ಅನ್ನುತ್ತಲೇ ಡಿಸಿಎಂ ಡಿಕೆ ಹೊಸ ದಾಳ ಉರುಳಿಸಿದ್ರ ಅನ್ನೋ ಚರ್ಚೆ ಶುರುವಾಗಿದೆ. ಅದೇನನ್ನೋ ಇನ್ಸೈಡ್ ಮಾಹಿತಿಯನ್ನೇ ಹೇಳ್ತೀವಿ ನೋಡಿ. ನಾಯಕತ್ವದ ವಿಚಾರವಾಗಿ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಟಕ್ಕರ್ ನೀಡಿದ್ದಾರೆ. ಹೀಗಾಗಿ ಸಿಎಂ ಟಕ್ಕರ್ಗೆ ಡಿಸಿಎಂ ಡಿಕೆಶಿ ಮಾರ್ಮಿಕವಾಗಿ ದಾಳ ಉರುಳಿಸಿದ್ರ? ಹೀಗೊಂದು ಅನುಮಾನ ಶುರುವಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ನಡೆ ತಂತ್ರಗಾರಿಕೆಯ ಭಾಗವ ಅನ್ನೋ ಅನುಮಾನ ಹುಟ್ಟಿದೆ. ಡಿಕೆ ಶಿವಕುಮಾರ್ ಹೇಳಿಕೆಗೆ ಕಾರಣವಾಯ್ತಾ ಹೈಕಮಾಂಡ್ ಷರತ್ತು? ಯಾಕಂದ್ರೆ ಈಗಾಗಲೇ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಸ್ಪಷ್ಟ ಸಂದೇಶ ನೀಡಿದೆ. ಡಿಕೆಶಿ ಕಡೆಯಿಂದ ಯಾವುದೇ ಗೊಂದಲ ಸೃಷ್ಟಿ ಆಗಬಾರದೆಂದು ಹೈಕಮಾಂಡ್ ಹೇಳಿದೆ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಡಿಕೆ ಕಡೆಯಿಂದ ಯಾವುದೇ ಗೊಂದಲವಾಗಬಾರದು ಅಂತ ಹೈಕಮಾಂಡ್ ಹೇಳಿದೆ. ಹೀಗಾಗಿ ತಾವೇ ಗೊಂದಲ ಬಗೆಹರಿಸೋಕೆ ಡಿಕೆ ಯತ್ನಿಸಿದ್ರ ಅನ್ನೋ ಅನುಮಾನ ಶುರುವಾಗಿದೆ. ಇನ್ನು ತಮ್ಮ ಆಪ್ತರಿಗೆ ನೋಟಿಸ್ ನೀಡಿ ಹೈಕಮಾಂಡ್ ದೃಷ್ಟಿಯಲ್ಲಿ ಸರಿಯಾದ ಹೆಜ್ಜೆ ಅನ್ನೋ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ. ಈ ಮೂಲಕ ನಾಯಕತ್ವದಲ್ಲಿ ಬದಲಾವಣೆ ಇಲ್ಲ ಅನ್ನೋ ಸಂದೇಶ ರವಾನೆ ಮಾಡಿದ್ದಾರೆ. ಇನ್ನು ಸಿದ್ದರಾಮಯ್ಯನೇ ಸಿಎಂ ಆಗಿದ್ದಾರೆ, ಅಪಸ್ವರ ತೆಗೆಯೋದು ಬೇಡ ಅಂತ ಆಪ್ತರಿಗೂ ಡಿಸಿಎಂ ಡಿಕೆಶಿ ಕಿವಿಮಾತು ಹೇಳಿದ್ದಾರೆ. ಅಸಮಾಧಾನ ಎಲ್ಲೂ ಇರಲಿಲ್ಲ, ಯಾರ ಅಸಮಾಧಾನ ಏನಿಲ್ಲ. ಅವರು ಪಾರ್ಟಿ ವಿಚಾರದಲ್ಲಿ, ಸಂಘಟನೆ ವಿಚಾರದಲ್ಲಿ ಕೆಲವರಿಗೆ ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿ ಫಿಕ್ಸ್ ಮಾಡ್ತಾ ಇದ್ದಾರೆ. ಏನೇನು ಮಾಡಬೇಕು, ನಿಮ್ದೇನು, ಈಗಿಂದನೇ ಯಾವ ರೀತಿ ಎಲೆಕ್ಷನ್ಗೆ ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನೋದನ್ನ ಅವರು ರೆಡಿ ಮಾಡ್ತಾ ಇದ್ದಾರೆ. ಸರ್ಕಾರ ಇದ್ರೆ ಸಿದ್ದರಾಮಯ್ಯರೇ 5 ವರ್ಷ ಸಿಎಂ ಎಂದ ರಾಜಣ್ಣ. ಬದಲಾವಣೆ ಬಗ್ಗೆ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯರೇ 5 ವರ್ಷ ಸಿಎಂ ಆಗಿರ್ತಾರೆ ಅಂದಿದ್ದಾರೆ. ಸರ್ಕಾರ ಬಂಡೆ ತರನೇ ಇರೋದು. ಅವರಲ್ಲೇನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸರ್ಕಾರ ನಮ್ಮದು ಬಹಳ ಬಂಡೆ ಅಂತೆ, 5 ವರ್ಷ ಮುಗಿಸ್ತೇವೆ, ಮುಂದಿನ ಚುನಾವಣೆಯಲ್ಲೂ ಮತ್ತೆ ನಾವೇ ಬರ್ತೇವೆ. 5 ವರ್ಷ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇರ್ತಾರ ಅನ್ನೋ ಒಂದು ಪ್ರಶ್ನೆ ಸರ್. ಸರ್ಕಾರ ಇದ್ರೆ ಸಿದ್ದರಾಮಯ್ಯನವರೇ ಅಲ್ವೇನು ಇರೋದು? ಸುರ್ಜೇವಾಲಾ ಅವರು ಹೇಳಿದ್ದಾರೆ, ಮುಖ್ಯಮಂತ್ರಿಗಳ ವಿಷಯ ಚರ್ಚೆ ಇಲ್ಲ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ, ಅವರು ಮುಂದುವರಿತಾರೆ. ಕಾಂಗ್ರೆಸ್ ಸರ್ಕಾರ 5 ವರ್ಷ ಬಂಡೆ ತರ ಇರುತ್ತೆ. ಯಾರೇ ಕೂಡ ಪಟ್ಟು ಹಿಡಿದಿಲ್ಲ, ಆಗ್ರಹನೂ ಮಾಡಿಲ್ಲ, ಒತ್ತಾಯನೂ ಮಾಡಿಲ್ಲ, ಅಂತ ವಿಚಾರನೂ ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ರು 5 ವರ್ಷಗಳ ಕಾಲ ಮುಂದುವರಿತಾರೆ ಅಂತ ನಮ್ಮ ಎಲ್ಲಾ ಮುಖಂಡರು ಹೇಳಿಬಿಟ್ರೆ ಇದನ್ನ. ಇನ್ನು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಬಂಡೆ ರೀತಿ ಸರ್ಕಾರ ಇರುತ್ತೆ ಅಂದಿದ್ದಾರೆ. ಮುಖ್ಯಮಂತ್ರಿಗಳಿದ್ದಾರೆ, ಬಂಡೆ ತರ 5 ವರ್ಷ ಸರ್ಕಾರ ಇರುತ್ತೆ ಅಂತ ಹೇಳಿ. ಬಂಡೆ ತರ 5 ವರ್ಷ ಸರ್ಕಾರ ಇರುತ್ತಲ್ಲ, ಬಂಡೆ ಸರ್ಕಾರ ಇರುತ್ತಾ ಅಂತ ಮುಖ್ಯಮಂತ್ರಿಗಳು ಏನ್ ಹೇಳಿದಾರೋ ನಾನು ಅದರ ಒಟ್ಟಿಗೆ ಇದ್ದೀನಿ. ಬಂಡೆ ತರ ಕಾಂಗ್ರೆಸ್ ಪಕ್ಷದ ಸರ್ಕಾರ 5 ವರ್ಷ ಇರುತ್ತೆ. ಒಂದ್ ಕಡೆ 5 ವರ್ಷ ನಾನೇ ಸಿಎಂ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಿದ್ರೆ, ನನಗೇನ್ ಆಯ್ಕೆ ಇದೆ ಅಂತಾನೆ ಡಿಸಿಎಂ ಡಿಕೆ ಹೊಸ ದಾಳ ಉರುಳಿಸಿದ್ರ ಅನ್ನೋ ಅನುಮಾನ ಶುರುವಾಗಿದೆ. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.